ಬಳ್ಳಾರಿ ಜೈಲಲ್ಲಿ 6ನೇ ದಿನ ಕಳೆದಿದ್ದಾನೆ ಆರೋಪಿ ದರ್ಶನ್. ಈಗಾಗಲೇ ಬಳ್ಳಾರಿ ಕಾರಾಗೃಹದಲ್ಲಿ ಒಟ್ಟು 6 ದಿನ ಕಳೆದಂತಾಯಿತು. ಆದರೆ 6 ದಿನದಿಂದ ಕೂಡ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ, ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ದರ್ಶನ್ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರಂತೆ. ದಿನಕ್ಕೊಂದು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಜೈಲಧಿಕಾರಿಗಳ ಬಳಿ ದರ್ಶನ್. ಇವತ್ತು ಜೈಲಿನ ಮೆನುವಿನ ಪ್ರಕಾರ ಲೆಮನ್ ರೈಸ್ ಮಾಡಲಾಗಿತ್ತು. ಪ್ರತಿಯೊಬ್ಬ ಆರೋಪಿಗೂ ಕೂಡ 355 ಗ್ರಾಂ ಲೆಮನ್ ರೈಸನ್ನು ವಿತರಣೆ ಮಾಡಲಾಯಿತು. ಮೊದಲಿಗೆ ಬೇಡ ಅಂತ ಹೇಳಿದ್ರಂತೆ. ಅದಾದ ಬಳಿಕ ಜೈಲಾಧಿಕಾರಿಗಳು ಸೇರಿದಂತೆ ಈ ರೀತಿ ಊಟ ತಿಂಡಿ ಬಿಟ್ಟರೆ ಏನು ಸಿಗಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಾದ ಬಳಿಕ ದರ್ಶನ್ ಕೂಡ ಲೆಮನ್ ರೈಸನ್ನು ತಿಂದ್ರಂತೆ. ನಿನ್ನೆಯಷ್ಟೇ ಸರ್ಜಿಕಲ್ ಚೇರ್ಗೂ ಕೂಡ ಬೇಡಿಕೆ ಇಟ್ಟಿದ್ರಲ್ಲ, ನಿನ್ನೆ ಸರ್ಜಿಕಲ್ ಚೇರನ್ನು ಕೂಡ ತಂದು ಕೊಡಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿ ಹತ್ರ ಕೂಡ ಮನವಿ ಮಾಡಿಕೊಂಡಿದ್ರು. ಸರ್ಜಿಕಲ್ ಚೇರ್ ಬೇಕು ಅಂತ, ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅವರಿಗೆ, ಇಂಡಿಯನ್ ಟಾಯ್ಲೆಟ್ನಿಂದಾಗಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಹೀಗಾಗಿ ಇದಾದ ಬಳಿಕ ಈಗ ಸರ್ಜಿಕಲ್ ಚೇರ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದರೆ ದರ್ಶನ್ ಅವರು ಪ್ರತಿದಿನ ಕೂಡ ಒಂದೊಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರಂತೆ. ಅದು ಪರಪನಾಗ್ರಹಾರ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಸ್ಟಂಟ್ ಮಾಡುವಾಗ ಕೈಗೆ ಏಟಾಗಿತ್ತಲ್ಲ, ಅದು ಚಳಿಯಿಂದಾಗಿ ಕೈ ನೋವು ಹೆಚ್ಚಾಗ್ತಿದೆ, ಕೈ ಊದ್ಕೊಂಡಿದೆ ಅಂತಿದ್ರು. ಅದಾದ ಬಳಿಕ ಡಯೇರಿಯಾ ಅಂದರು, ಊಟ ಸೇರ್ತಿಲ್ಲ, ಊಟ ಮಾಡಿದ್ರು ಕೂಡ ಅಜೀರ್ಣ ಆಗ್ತಿದೆ ಅಂತ ಮನೆ ಊಟಕ್ಕೆ ಅರ್ಜಿ ಎಲ್ಲ ಹಾಕ್ಕೊಂಡ್ರು. ಅದೆಲ್ಲ ಆದ ಬಳಿಕ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿದ್ರು ಕೂಡ ಬಳ್ಳಾರಿಯಲ್ಲಿ ಊಟ ತಿಂಡಿ ಸೇರ್ತಾ ಇಲ್ಲ, ಬಳ್ಳಾರಿಯ ಗಣಿ ಧೂಳು ಒಗ್ತಾ ಇಲ್ಲ, ಮತ್ತೊಂದು ಕಡೆ ಬಿಸಿ ಕೂಡ ಒಗ್ತಾ ಇಲ್ಲ ಅಲ್ಲಿದು. ಹೀಗಾಗಿ ಪ್ರತಿದಿನ ಕೂಡ ಒಂದೊಂದು ಸಮಸ್ಯೆಗಳನ್ನು ತಮ್ಮ ಇಲ್ಲಿ ಜೈಲಲ್ಲಿರುವಂಥ ಜೈಲಧಿಕಾರಿಗಳ ಬಳಿ ಹೇಳ್ಕೊಳ್ತಾ ಇದ್ದಾರಂತೆ. ಬೆಳಗ್ಗೆ ಕೂಡ ಟಿಫನ್ ಮಾಡೋದಕ್ಕೆ ಬೇಡ ನನಗೆ ಅಂತೇಳಿ ತಿರಸ್ಕಾರ ಮಾಡಿದ್ರಂತೆ. ಅದಾದ ಬಳಿಕ ತಿಂಡಿ ಊಟ ಮಾಡಲಿಲ್ಲ ಅಂತಂದರೆ ಇರೋದಕ್ಕೆ ಕಷ್ಟ ಆಗುತ್ತೆ, ಬೇರೆ ಕಡೆಯಿಂದ ತರಿಸೋದು ಕೂಡ ಆಗಲ್ಲ, ಜೈಲಿನ ಮೆನು ಏನಿದೆಯೋ, ರೂಲ್ಸ್ ಏನಿದೆಯೋ ಅದೇ ಪ್ರಕಾರ ಫಾಲೋ ಮಾಡಬೇಕು ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ. ಅದಾದ ಬಳಿಕ ದರ್ಶನ್ ಲೆಮನ್ ರೈಸನ್ನು ಸ್ವೀಕಾರ ಮಾಡಿದ್ರಂತೆ. ಸದ್ಯಕ್ಕೆ ಇದೇ ರೀತಿಯಾಗಿ ಹೇಳ್ತಾರೆ, ಎಲ್ಲಿವರೆಗೂ ಹೇಳ್ತಾರೆ ಸಮಸ್ಯೆಗಳನ್ನ, ಆರೋಗ್ಯ ಸಮಸ್ಯೆ ಇದೆ ಹಾಗೆ ಹೀಗೆ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋರ್ಗು. ಅದಾದ ಬಳಿಕ 6 ದಿನನೋ 10 ದಿನನೋ 20 ದಿನನೋ ಅದಾದಮೇಲೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಈಗ ಹೇಗೆ 66 ದಿನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಳೆದ್ರು ಹಾಗೆ. ಈಗ ಬಳ್ಳಾರಿ ಜೈಲು ಅಂತ ಬಂದಾಗ ತುಂಬ ಹಳೇ ಜೈಲು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಕ್ತಿತ್ತು ಅಂತಿದ್ರಲ್ಲ, ಆ ರೀತಿ ಇಲ್ಲಂತೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದನ್ನು ಕೂಡ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾರೆ.